ಶಾಂತಿಯ ದಾರಿ ಹುಡುಕಬೇಕಾದ ಸಮಯ ಇದು. ಆದರೆ ಬದಲಾವಣೆ ಬೇಡಿಕೆಯು ದ್ವೇಷದ ಅಲೆ ಆಗಬಾರದು. ಯಾಕೆ ಈ ಮಾತಂದ್ರೆ ಫಿಲಿಪೈನ್ಸ್ನಲ್ಲಿ ನಡೆಯುತ್ತಿರುವುದರ ಬಗ್ಗೆ ಹೇಳಲೇಬೇಕಾಗಿದೆ. ಏನ್ ನಡೆಯುತ್ತಿದೆ ನಮ್ಮ ಭಾರತದ ಸುತ್ತಮುತ್ತ? ಒಂದಾದ್ರ ಮೇಲೆ ಒಂದರಂತೆ ಸುತ್ತಮುತ್ತಲಿನ ದೇಶಗಳಲ್ಲಿ ಹಿಂಸಾಚಾರ ಮತ್ತು ಪ್ರತಿಭಟನೆಯ ಅಲೆ ಏರ್ತಾ ಇದೆ. ಸರ್ಕಾರಗಳು ಬೀಳ್ತಿವೆ, ಜನರ ಕೋಪ ಸ್ಫೋಟಿಸುತ್ತಿದೆ. ಇವು ಚಿಕ್ಕ ರಾಷ್ಟ್ರಗಳೇ ಆಗಿರಬಹುದು, ಆದರೆ ಭಾರತಕ್ಕೆ ಗಡಿ ಹಂಚಿಕೊಂಡಿರುವುದರಿಂದ ಪ್ರತಿಯೊಂದು ಬೆಳವಣಿಗೆಯೂ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚಿನ ದೊಡ್ಡ ಬೆಳವಣಿಗೆ ಫಿಲಿಪೈನ್ಸ್ನ ಮನಿಲಾ. ಸೆಪ್ಟೆಂಬರ್ 21, 2025ರಂದು ಲಕ್ಷಾಂತರ ಫಿಲಿಪೈನರು ರಸ್ತೆಗಿಳಿದು ಟ್ರಿಲಿಯನ್ ಪೆಸೋ ಮಾರ್ಚ್ ನಡೆಸಿದ್ದಾರೆ. ಕಾರಣ $1.9 ಟ್ರಿಲಿಯನ್ ಅಂದರೆ $33 ಬಿಲಿಯನ್ ಫ್ಲಡ್ ಕಂಟ್ರೋಲ್ ಯೋಜನೆಗಳಲ್ಲಿ, ಗೋಸ್ಟ್ ಪ್ರಾಜೆಕ್ಟ್ಗಳಲ್ಲಿ ಕಳೆದು ಹೋಗಿದೆ ಅಂತ. ಕಾಗದದ ಮೇಲೆ ಮಾತ್ರ ಕೆಲಸ ತೋರಿಸಿ ಹಣ ಲೂಟಿ ಮಾಡಿದ್ದಾರೆ ಅನ್ನೋದು. ಮನಿಲಾದ ರಿಜಾಲ್ ಪಾರ್ಕ್ನಲ್ಲಿ ಒಂದೇ ದಿನ 1.3 ಲಕ್ಷ ಜನ ಸೇರಿಕೊಂಡ್ರು. ಬಹಾಸ ಲುನೇಟಾ ಎಂದು ಕೂಗುತ್ತಾ ಭ್ರಷ್ಟಾಚಾರಿಗಳ ವಿರುದ್ಧ ಬ್ಯಾಲೂನ್ ಕ್ರೊಕೊಡೈಲ್ಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಇದು ಕೇವಲ ಭ್ರಷ್ಟಾಚಾರವಲ್ಲ, ಜನರ ಜೀವ, ಆರ್ಥಿಕ ನಷ್ಟ, ಮಕ್ಕಳ ಆರೋಗ್ಯ ಎಲ್ಲದರ ಮೇಲೆ ಪರಿಣಾಮ ಬೀರಿದೆ. ಇದು ಇದರ ದುರಂತ. ಯುವಕರು, ಮಹಿಳೆಯರು ಶ್ವೇತವಸ್ತ್ರ ತೊಟ್ಟು ಜೈಲ್ ದ ಕರಪ್ಟ್ ಎಂದು ಕೂಗಿದ್ರು. ಈ ಚಳುವಳಿ ಜುಲೈನಲ್ಲಿ ರಾಷ್ಟ್ರಪತಿ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ಅವರ ಭಾಷಣದಿಂದ ಆರಂಭವಾಗಿದೆ. ಅವರು ಸ್ವತಃ ಒಪ್ಪಿಕೊಂಡ್ರು 70% ಯೋಜನೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿವೆ ಎಂದು. 30ಕ್ಕೂ ಹೆಚ್ಚು ಸಂಸದರು, ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು ಈ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆಂಬ ಆರೋಪ ಇದೆ. ಉದಾಹರಣೆಗೆ, ಒಬ್ಬ ಕಾಂಟ್ರಾಕ್ಟರ್ ದಂಪತಿ ಯುರೋಪ್ ಮತ್ತು ಅಮೆರಿಕದಲ್ಲಿ ಐಷಾರಾಮಿ ಕಾರುಗಳನ್ನು ಖರೀದಿಸಿದ್ದಾರೆ. ಆದರೆ ಕೆಲಸ ಕಾಗದದಲ್ಲೇ ಮಾಡಲಾಗಿದೆ. ಪ್ರತಿಭಟನೆಗಳು ಮನಿಲಾದಿಂದ ಸೆಬು, ಡಾವೋ ನಗರಗಳವರೆಗೆ ವ್ಯಾಪಿಸಿವೆ. ಪ್ರಾರಂಭದಲ್ಲಿ ಶಾಂತವಾಗಿದ್ದ ಹೋರಾಟ ಮಲಕ್ಯಾನಂಗ್ ಅರಮನೆಯ ಬಳಿ ಹಿಂಸಾತ್ಮಕವಾಯಿತು. 200ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯವಾಗಿದೆ. ರಾಷ್ಟ್ರಪತಿ ಮಾರ್ಕೋಸ್, ನಾನು ಜನರ ಕೋಪ ಅರ್ಥ ಮಾಡಿಕೊಳ್ತೇನೆ ಎಂದು ಹೇಳಿ ಸ್ವತಂತ್ರ ಆಯೋಗ ರಚಿಸಿದ್ದಾರೆ. ಆದರೆ ಕಮ್ಯುನಿಸ್ಟ್ ಪಾರ್ಟಿ ಪೀಪಲ್ಸ್ ವಾರ್ಗೆ ಕರೆ ನೀಡಿದೆ. ನೇಪಾಳದ ಜೆನ್ಸಿ ಕ್ರಾಂತಿಯಂತೆಯೇ ಫಿಲಿಪೈನ್ಸ್ ಯುವಕರ ಆಕ್ರೋಶವೂ ದೊಡ್ಡದಾಗಿದೆ. ಆದರೆ ಸರ್ಕಾರ ಉರುಳಿ ಬೀಳುವ ಸಾಧ್ಯತೆ ಕಡಿಮೆ. ಯಾಕೆಂದ್ರೆ ಮಾರ್ಕೋಸ್ ಅವರಿಗೆ ಸೇನೆಯ ಬೆಂಬಲವಿದೆ. ಫಿಲಿಪೈನ್ಸ್ ದೂರದ ದೇಶವಾದರೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ವಿಸ್ತರಣೆಯ ವಿರುದ್ಧ ಭಾರತದ ಪ್ರಮುಖ ಸಹಯೋಗಿ. ನಮ್ಮ ನಡುವಿನ ಸಂಬಂಧ ಗಟ್ಟಿತನದ ಮಟ್ಟದಲ್ಲಿದೆ. ವೀಸಾ ಫ್ರೀ ಪ್ರಯಾಣವೂ ಇದೆ. ಇಂತಹ ಅಸ್ಥಿರತೆ ನಮ್ಮ ಆತಂಕ ಹೆಚ್ಚಿಸುತ್ತದೆ. ಯಾಕೆಂದ್ರೆ ಚೀನಾ ತನ್ನ ಪ್ರಭಾವ ಹೆಚ್ಚಿಸಬಹುದು. ಇದುವೇ ಆತಂಕದ ವಿಷಯ. ನಮ್ಮ ಸುತ್ತಮುತ್ತ ಈಗಾಗಲೇ ಬಾಂಗ್ಲಾದೇಶ ಆಯಿತು, ಶ್ರೀಲಂಕಾ ಆಯಿತು, ನೇಪಾಳ ಆಯಿತು, ಈಗ ಫಿಲಿಪೈನ್ಸ್, ಇಂಡೋನೇಷ್ಯಾ. ವಾಟ್ ನೆಕ್ಸ್ಟ್? ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.